ಇವತ್ತು ತುಂಬಾನೇ ಸ್ಪೆಷಲ್ ಡೇ. ಯಾಕೆಂದ್ರೆ ಇವತ್ತಿಂದ ಮೈಸೂರಲ್ಲಿ ನಮ್ಮ ನಾಡ ಹಬ್ಬ ದಸರಾ ಶುರು ಆಗ್ತಾ ಇದೆ. ಜೊತೆನಲ್ಲಿ ಎಲ್ಲ ಕಡೆ ದಸರಾ ಆಫರ್ಸ್ ನಡೀತಾ ಇದೆ. ಇದ್ರೆಲ್ಲದ್ರ ಜೊತೆನಲ್ಲಿ ಇನ್ನೂ ಒಂದು ಮುಖ್ಯವಾದ ಕಾರಣ ಇದೆ. ಅದು ಇವತ್ತು ಆಯುರ್ವೇದ ಡೇ. ಆಯುರ್ವೇದ ಬಗ್ಗೆ ಇರುವಂತ ಕೆಲವು ಪ್ರಶ್ನೆಗಳು ಅಥವಾ ಡೌಟ್ಸ್ ಬಗ್ಗೆ ಇವತ್ತು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೂ ಕೂಡ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಹಾಗೂ ಇದಲ್ದಲೆ ಇನ್ನು ಬೇರೆ ಪ್ರಶ್ನೆಗಳಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಆಯುರ್ವೇದದ ಜೊತೆನಲ್ಲಿ ನೀವು ಯಾವಾಗ್ಲೂ ಪಂಚಕರ್ಮ ಅನ್ನೋ ವರ್ಡ್ನ ಕೇಳಿರ್ತೀರ ಅಲ್ವಾ? ಸೊ ಹಾಗಾದ್ರೆ ಪಂಚಕರ್ಮ ಅಂದ್ರೆ ಏನು? ಜನರಲ್ ಆಗಿ ನೀವೆಲ್ಲ ಅನ್ಕೊಂಡಿರ್ತೀರಾ ಆಯಿಲ್ ಮಸಾಜ್ ಅಥವಾ ಏನೋ ಒಂದು ಕಟಿ ಬಸ್ತಿನೋ ಜಾನು ಬಸ್ತಿನೋ ಇದೆಲ್ಲ ಮಾಡಿಸ್ಕೊಂಡ್ರೆ ಅದೇ ಪಂಚಕರ್ಮ ಅಂತ ಹೇಳಿ. ಪಂಚಕರ್ಮ ಅಂದ್ರೆ 5 ರೀತಿಯಾದಂತ ಟ್ರೀಟ್ಮೆಂಟ್ಸ್: ವಮನ, ವಿರೇಚನ, ನಸ್ಯ, ಬಸ್ತಿ ಮತ್ತೆ ರಕ್ತ ಮೋಕ್ಷಣ. ಇದರಲ್ಲಿ ಅಭ್ಯಂಗ ಅಂದ್ರೆ ಆಯಿಲ್ ಮಸಾಜ್ ಒಂದು ಭಾಗ ಆಗಿ ಇರುತ್ತೆ, ಬಟ್ ಆಯಿಲ್ ಮಸಾಜೇ ಪಂಚಕರ್ಮ ಅಲ್ಲ. ಪಂಚಕರ್ಮ ಎಲ್ಲ ಕಾಯಿಲೆಗಳನ್ನ ಫೈಟ್ ಮಾಡೋದಕ್ಕೆ ಇರುವಂತ ಪವರ್ಫುಲ್ ವೆಪನ್. ಹಾಗಾಗಿ ನೀವು ಈ ವರ್ಡ್ನ ಹೆಚ್ಚಾಗಿ ಕೇಳಿರ್ತೀರ. ಎಲ್ಲಾ ಸಮಸ್ಯೆಗಳಿಗೂ ಪಂಚಕರ್ಮನ ಮುಖ್ಯವಾದ ಚಿಕಿತ್ಸೆಯಾಗಿ ನಾವು ಬಳಸ್ತೇವೆ. ನೆಕ್ಸ್ಟ್ ಪ್ರಶ್ನೆ: ಆಯುರ್ವೇದ ಮೆಡಿಸಿನ್ ತಗೊಂಡ್ರೆ ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತಾ ಅಂತ ಕೇಳ್ತಿರ್ತೀರ ಅಲ್ವಾ? ಮೆಡಿಕಲ್ ಫೀಲ್ಡ್ ಅಲ್ಲಿ ನೀವು ಯಾವುದೇ ರೀತಿ ಮೆಡಿಸಿನ್ಸ್ ತಗೊಂಡ್ರು ಏನಾದ್ರೂ ಒಂದು ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಆದ್ರೆ ಅದು ತುಂಬಾ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾನು ಇಷ್ಟಂತೂ ಹೇಳಬಲ್ಲೆ, ಆಯುರ್ವೇದ ಮೆಡಿಸಿನ್ಸ್ ತಗೊಂಡ್ರೆ ನಿಮಗೆ ಸೈಡ್ ಎಫೆಕ್ಟ್ಸ್ ಆರ್ ವೆರಿ 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 ಮಿನಿಮಲ್. ತುಂಬಾ ಕಡಿಮೆ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಅದು ಕೂಡ ಎಷ್ಟೋ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರೆ ಯಾವುದು ಕೂಡ ಲೈಫ್ ಥ್ರೆಟ್ನಿಂಗ್ ಇಲ್ಲ. ನೆಕ್ಸ್ಟ್ ಪ್ರಶ್ನೆ: ಆಯುರ್ವೇದ ತುಂಬಾ ಸ್ಲೋ ಅಲ್ವಾ ಅಂತ ಕೇಳ್ತಾ ಇರ್ತೀರಾ. ಆದ್ರೆ ಖಂಡಿತ ಇಲ್ಲ. ಆಯುರ್ವೇದದಲ್ಲೂ ಫಾಸ್ಟರ್ ರಿಸಲ್ಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು 2 ವೀಲರ್ನ ತಗೊಳ್ಳಿ. ಈಗ 100 ಸ್ಪೀಡಲ್ಲಿ ಒಬ್ರು ಹೋಗ್ತಾರೆ, ಇನ್ನೊಬ್ರು 60 ಸ್ಪೀಡಲ್ಲಿ ಹೋಗ್ತಾರೆ. ಈಗ ಇಬ್ರು ಕೂಡ ಫಾಸ್ಟಲ್ಲೇ ಇದ್ದಾರೆ. 100 ಸ್ಪೀಡಲ್ಲಿ ಹೋಗೋರು ಅವರಿಗೆ ಅಪಘಾತ ಆಗ್ಲೂಬಹುದು. ಅತಿ ವೇಗ ಅಪಘಾತಕ್ಕೆ ಕಾರಣ ಅಂತ ಕೇಳಿರ್ತೀರಲ್ವಾ? ಸೊ ಅದರಲ್ಲಿ ಅಪಘಾತ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ 60 ಸ್ಪೀಡ್, ಅದರಲ್ಲಿ ಅಪಘಾತ ಆಗೋ ಚಾನ್ಸಸ್ ಕಡಿಮೆ, ಬಟ್ ಅವರು ಕೂಡ ಅವರ ಡೆಸ್ಟಿನೇಷನ್ನ ಫಾಸ್ಟಾಗಿ ರೀಚ್ ಆಗ್ತಾರೆ. ಆ ರೀತಿ ಆಯುರ್ವೇದದಲ್ಲೂ ಫಾಸ್ಟರ್ ರಿಸಲ್ಟ್ ಸಿಗುತ್ತೆ. ಬಟ್ 100 ಸ್ಪೀಡ್ ಅಷ್ಟು ಫಾಸ್ಟ್ ಆಗಲ್ಲ, 60 ಸ್ಪೀಡ್ ಅಷ್ಟು ಫಾಸ್ಟ್ ಆಗಿ. ದಟ್ ಈಸ್ ಆಲ್ಸೋ ಫಾಸ್ಟ್ ವಿತೌಟ್ ಎನಿ ಸೈಡ್ ಎಫೆಕ್ಟ್ಸ್ ಆರ್ ವಿತೌಟ್ ಎನಿ ಕಾಸಿಂಗ್ ಅಡ್ವರ್ಸ್ ಎಫೆಕ್ಟ್ಸ್, ಕಾಂಪ್ಲಿಕೇಶನ್ಸ್. ಫೀವರ್, ಕೋಲ್ಡ್, ಕಫ್ಗೆಲ್ಲ 3 ಡೇಸ್, 5 ಡೇಸ್, 7 ಡೇಸ್ ಅಲ್ಲೇ ರಿಸಲ್ಟ್ ಸಿಗುತ್ತೆ. ನಾನು ಎಷ್ಟೊಂದು ಪೇಷಂಟ್ಸ್ನ ನೋಡಿದ್ದೀನಿ OPDಲಿ. ಕೆಲವರು ಫೀವರ್ಗೂ ಕೂಡ ಆಯುರ್ವೇದನೇ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಹತ್ರ ಬರ್ತಾರೆ. ಅವ್ರಿಗೆಲ್ಲ ತುಂಬ ಫಾಸ್ಟ್ ರಿಸಲ್ಟ್ಸ್ನ ನಾವು ನೋಡಿದ್ದೀವಿ. ಬೇರೆ ಡಿಸೀಸಸ್ ಅಂದರೆ ಈಗ ಸ್ಕಿನ್ ಕಂಡೀಷನ್ಸ್ ಅಲ್ಲಿ ಜಾಯಿಂಟ್ ಡಿಸೀಸ್, ರುಮಟೈಡ್ ಆರ್ಥರೈಟಿಸ್, ಈ ರೀತಿ ಕ್ರೋನಿಕ್ ಕೇಸಸ್, ಈಗ 10 ವರ್ಷ, 25 ವರ್ಷ, 5 ವರ್ಷ, 3 ವರ್ಷ ಈ ರೀತಿ ಕ್ರೋನಿಕ್ ಕಂಡೀಷನ್ ಅಲ್ಲಿ ಬಂದಾಗ ಪಂಚಕರ್ಮ ಕೇವಲ 10ರಿಂದ ಮ್ಯಾಕ್ಸಿಮಮ್ ಅಂದ್ರೆ 15 ದಿನ ಪಂಚಕರ್ಮ ಮಾಡಿ ಅವರಿಗೆ 50 to 80% ರಿಸಲ್ಟ್ ಕೊಟ್ಟಿದ್ದೀವಿ. ಅದು ಫಾಸ್ಟ್ ಅಲ್ಲ ಅಂತಂದ್ರೆ ಇನ್ನೇನು ಹೇಳ್ಬೇಕು ಹೇಳಿ. ಆಯುರ್ವೇದ ಮೆಡಿಸಿನ್ಸ್ ತುಂಬಾ ಕಹಿ ಇರುತ್ತೆ, ತಗೊಳೋದಕ್ಕೆ ಕಷ್ಟ ಆಗುತ್ತೆ. ನನ್ನ OPDಲಿ ಬರುವಂತ ಎಷ್ಟೋ ಜನ ಪೇಷಂಟ್ಸ್ ಕಷಾಯನ ಪ್ರಿಫರ್ ಮಾಡ್ತಾರೆ. ಬರೀ ಕೇವಲ 5ರಿಂದ 10% ಅಷ್ಟು ಜನ ಮಾತ್ರ ಕಷಾಯ ತಗೊಳೋದಕ್ಕೆ ಕಷ್ಟ ಆಗುತ್ತೆ, ಟ್ಯಾಬ್ಲೆಟ್ಸ್ ಕೊಡಿ ಅಂತ ಕೇಳ್ತಾರೆ. ಈಗ ರೀಸೆಂಟ್ ಆಗಿ ತುಂಬಾ ಇನೋವೇಷನ್ಸ್, ಅಡ್ವಾನ್ಸ್ಮೆಂಟ್ಸ್ ಆಗಿದೆ. ಕಷಾಯದ ಟ್ಯಾಬ್ಲೆಟ್ಸ್ ಕೂಡ ಅವೈಲೇಬಲ್ ಇದೆ. ಈಗ ಕಲರ್ ಆಗಲಿ, ಟೇಸ್ಟ್, ಸ್ಮೆಲ್ ಆಗಲಿ ಯಾವುದೇ ಕೂಡ ಮ್ಯಾಟರ್ ಆಗೋದಿಲ್ಲ. ಯಾಕೆಂದ್ರೆ ತುಂಬಾ ಅಡ್ವಾನ್ಸ್ಮೆಂಟ್ಸ್ ಆಗಿದೆ, ಟ್ಯಾಬ್ಲೆಟ್ ಫಾರ್ಮ್ ಅಲ್ಲೇ ಇದೆ. ಹಾಗಾಗಿ ಇದು ಒಂದು ಪ್ರಾಬ್ಲಮ್ಮೇ ಅಲ್ಲ. ಇವಾಗ ಒಂದು ಮುಖ್ಯವಾದ ಪ್ರಶ್ನೆ ಮತ್ತು ಇವತ್ತಿನ ಕೊನೆ ಪ್ರಶ್ನೆ: ಆಯುರ್ವೇದದಲ್ಲಿ ಯಾವ್ಯಾವ ಕಾಯಿಲೆಗೆ ಚಿಕಿತ್ಸೆಗಳ ಲಭ್ಯ ಇದೆ ಅಂತ ಹೇಳಿ. ಇದನ್ನ ಆದಷ್ಟು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಗೆ ಗೊತ್ತಿರೋ ಹಾಗೆ ಡಿಸೀಸಸ್ ಆರ್ N ನಂಬರ್ ಅಂತಾನೆ ಹೇಳ್ಬೋದು. ಎಣ್ಸೋದಕ್ಕಾಗದೇ ಇಲ್ಲ, ಅಷ್ಟು ಕಾಯಿಲೆಗಳಿದೆ. ನಾನು ಇವಾಗ ಹೆಡ್ ಇಂದ ಟೋ ವರೆಗೂ ಕಾನ್ಸಂಟ್ರೇಟ್ ಮಾಡಿ ಒಂದೊಂದು ಕಾಯಿಲೆಗಳ ಬಗ್ಗೆ ಹೇಳ್ತೀನಿ. ಶಿರಸ್ಸನ್ನ ತಗೊಂಡ್ರೆ ಮೊದಲನೇದಾಗಿ ಎಲ್ಲ ರೀತಿಯಾದಂಥ ಹೆಡ್ ಏಕ್ಸ್, ಎಸ್ಪೆಷಲಿ ಮೈಗ್ರೇನ್. ಆಮೇಲೆ ಕಣ್ಣಿನ ಸಮಸ್ಯೆಗಳು, ಕಂಜಕ್ಟಿವೈಟಿಸ್, ಈವನ್ ಕೆಟರಾಕ್ಟ್, ಬ್ಲಡ್ ವಿಷನ್, ಮಯೋಪಿಯಾ ಎಲ್ಲ ರೀತಿಯಾದಂಥ ಕಾಯಿಲೆಗಳು. ಸೈನೋಸೈಟಿಸ್, ಹೇರ್ ಫಾಲ್, ಡ್ಯಾಂಡ್ರಫ್, ಮತ್ತೆ ಸ್ಕಿನ್ನಲ್ಲಿ ಆಕ್ನೆ ಅಂದರೆ ಪಿಂಪಲ್ಸ್. ನೆಕ್ಸ್ಟ್ ಶ್ವಾಸಕೋಶಕ್ಕೆ ಬಂದರೆ ಅಸ್ತಮಾ, COPD, ಬ್ರಾಂಕೈಟಿಸ್, ಈವನ್ ಸಾರ್ಕಾಯ್ಡೋಸಿಸ್, ಟ್ಯೂಬರ್ಕ್ಯುಲೋಸಿಸ್. ಹಾಗೆ ನೆಕ್ಸ್ಟ್ ಹಾರ್ಟಿಗೆ ಬಂದರೆ ಹೈಪರ್ ಟೆನ್ಷನ್, ಕಾರ್ಡಿಯೋಮಯೋಪತಿ, ಕೆಲವೊಂದು ವ್ಯಾಲ್ವುಲಾರ್ ಡಿಸೀಸಸ್. ನಂತರ ಹೊಟ್ಟೆ ಭಾಗಕ್ಕೆ ಬಂದರೆ ಕಾಮನ್ ಆಗಿ ಇರೋಂಥ ಗ್ಯಾಸ್ಟ್ರೈಟಿಸ್, ಗರ್ಡ್ ಅಂತ ಏನು ಹೇಳ್ಕೊಂಡು ಬರ್ತೀರಾ ಅದು, IBS, ಕ್ರಾನ್ಸ್ ಡಿಸೀಸ್, ಅಲ್ಸರೇಟಿವ್ ಕೊಲೈಟಿಸ್. ನಂತರ ಲಿವರ್ ಸಮಸ್ಯೆಗಳಾದಂಥ ಜಾಂಡೀಸ್, ಹೆಪಟೈಟಿಸ್, ಆಲ್ಕೋಹಾಲಿಕ್ ಲಿವರ್ ಡಿಸೀಸ್, ಫ್ಯಾಟಿ ಲಿವರ್. ನೆಕ್ಸ್ಟ್ ಕಿಡ್ನಿಗೆ ಬಂದರೆ ಕಿಡ್ನಿ ಸ್ಟೋನ್, ರಿಪೀಟೆಡ್ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್,
ಹಾಗೂ ಕ್ರೋನಿಕ್ ಕಿಡ್ನಿ ಡಿಸೀಸ್ ಅಂದ್ರೆ ನಿಮ್ಮ ಕಿಡ್ನಿ ಡ್ಯಾಮೇಜ್ ಆಗಿರುವಂತ ಕಂಡೀಷನ್ಸ್. ಆಮೇಲೆ ನೆಕ್ಸ್ಟ್ ಗರ್ಭಕೋಶದ ಸಮಸ್ಯೆಗಳು, ಮೆನ್ಸ್ಟ್ರೇಷನ್ ಪ್ರಾಬ್ಲಮ್, ಇನ್ಫರ್ಟಿಲಿಟಿ, ಫೈಬ್ರಾಯ್ಡ್. ನಂತರ ಜಾಯಿಂಟ್ಸಿಗೆ ಬಂದ್ರೆ ಆಸ್ಟಿಯೋಆರ್ಥರೈಟಿಸ್, ರಿಮಟೈಡ್ ಆರ್ಥರೈಟಿಸ್, ಗೌಟಿ ಆರ್ಥರೈಟಿಸ್, ಆಟೋ ಇಮ್ಯೂನ್ ಕಂಡೀಷನ್ಸ್, SLE, ಮಲ್ಟಿಪಲ್ ಸ್ಕ್ಲಿರೋಸಿಸ್, ಸ್ಟ್ರೋಕ್, ಶುಗರ್, ವೆರಿ ಫೇಮಸ್ ಡಯಾಬಿಟಿಸ್. ನಂತರದಲ್ಲಿ ವೆರಿಕೋಸ್ ವೇನ್ಸ್, ಡಯಾಬಿಟಿಕ್ ವೂಂಡ್, DVT, ಚರ್ಮ ಸಮಸ್ಯೆಗಳು, ಸೋರಿಯಾಸಿಸ್, ಡರ್ಮಟೈಟಿಸ್, ಎಕ್ಸಿಮಾ, ಸಯಾಟಿಕಾ, L4, L5, ಫ್ರೋಸನ್ ಶೋಲ್ಡರ್, ಮಂಡಿ ನೋವು. ಇನ್ನು ಹಲವಾರು ಡಿಸೀಸಸ್ಗಳಿಗೆ ಆಯುರ್ವೇದದಲ್ಲಿ ಉತ್ತರ ಇದೆ. ಇವನ್ ಕ್ಯಾನ್ಸರ್ ಅಲ್ಲೂ ಕೂಡ ಈಗ ಒಳ್ಳೆ ರಿಸರ್ಚ್ ಆಗ್ತಾ ಇದೆ. ಕ್ಯಾನ್ಸರ್ನ ಸ್ಟಾರ್ಟಿಂಗ್ ಸ್ಟೇಜ್ ಇಂದ ಹಿಡಿದು ಎಂಡ್ ಸ್ಟೇಜ್ ವರೆಗೂ ಕೂಡ ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆ. ಹೀಗೆ ಹಲವಾರು ಕಾಯಿಲೆಗಳಿಗೆ ಆಯುರ್ವೇದದಲ್ಲಿ ಸೊಲ್ಯೂಷನ್ ಇದೆ. ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಹ್ಯಾಪಿ ನ್ಯಾಷನಲ್ ಆಯುರ್ವೇದ ಡೇ.